ವೇದಾಂತ್ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ದೇವರಾಜ್ ಕುಂಬಾರ್. ಈ ವಿಡಿಯೋ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದೆ. ಕನ್ನಡದ ವ್ಯಾಕರಣದಲ್ಲಿ ಅತಿ ಪ್ರಮುಖವಾದಂತಹ ಒಂದು ಭಾಗ ವರ್ಣಮಾಲೆಗಳು. ಕನ್ನಡದ ಒಟ್ಟು ವರ್ಣಮಾಲೆಗಳ ಸಂಖ್ಯೆ 49. ಈ ವರ್ಣಮಾಲೆಗಳನ್ನು 3 ಭಾಗಗಳಾಗಿ ವಿಭಾಗಿಸುತ್ತೇವೆ. ಒಂದು ಸ್ವರಗಳು, ಎರಡನೇದ್ದು ವ್ಯಂಜನಗಳು, ಮೂರನೇದ್ದು ಯೋಗವಾಹಕಗಳು. ಒಟ್ಟು ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಕಗಳು 2. ಈ ಸ್ವರಗಳನ್ನು ಮತ್ತೆ 2 ಭಾಗಗಳಾಗಿ ವಿಂಗಡಿಸುತ್ತೇವೆ. ಒಂದು ಹೃಸ್ವಸ್ವರ, ಇನ್ನೊಂದು ದೀರ್ಘಸ್ವರ. ಹೃಸ್ವಸ್ವರಗಳು 6, ದೀರ್ಘಸ್ವರಗಳು 7. ಇನ್ನು ವ್ಯಂಜನಗಳನ್ನು ಇಲ್ಲಿ ಕೂಡ 2 ಭಾಗಗಳಾಗಿ ವಿಂಗಡಿಸುತ್ತೇವೆ. ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9. ಅದೇ ರೀತಿ ಒಳಗಡೆ ಇಲ್ಲಿ ಯೋಗವಾಹಕಗಳನ್ನು ಕೂಡ 2 ಭಾಗಗಳಾಗಿ ವಿಂಗಡಿಸುತ್ತೇವೆ, ಅನುಸ್ವಾರ ಹಾಗೂ ವಿಸರ್ಗ. ಈ ಒಂದು ವರ್ಣಮಾಲೆಗಳ ಮೇಲೆ ಈಗ ಸಾಕಷ್ಟು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗಡೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹೀಗಾಗಿ ಈ ಒಂದು ಭಾಗ ಕೂಡ ಪ್ರಮುಖವಾದದ್ದು. ಇನ್ನು ಸ್ವರಗಳು ಅಂತಂತಂದ್ರೆ ಏನು ಅಂತ ನೋಡೋದಾದ್ರೆ, ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವಂತಹ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಸ್ವರಗಳು ಅಂತ ಕರಿತೀವಿ. ಸ್ವರಗಳು ಎಷ್ಟು ಹಾಗಾದ್ರೆ 13. ಅವುಗಳು ಯಾವುವು ಅಂತಂದ್ರೆ ಅ, ಆ, ಈ ಉ, ರು, ಎ ಐ, ಓ ಔ. ಒಟ್ಟು 13 ಸ್ವರಗಳು. ಈ ಸ್ವರಗಳನ್ನ ಮತ್ತೆ 3 ವಿಧಗಳಾಗಿ ವಿಂಗಡಿಸುತ್ತೇವೆ. ಒಂದನೇದು ಹೃಸ್ವಸ್ವರ, ಎರಡನೇದು ದೀರ್ಘಸ್ವರ ಹಾಗೂ ಮೂರನೇದು ಪ್ಲುತ್ವಸ್ವರ. ಹೃಸ್ವಸ್ವರ ಇಲ್ಲಿ ಒಟ್ಟು 6. ಹೃಸ್ವಸ್ವರ ಅಂತಂದ್ರೆ ಏನು ಅಂತ ನೋಡೋದಾದ್ರೆ, ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವಂತಹ ಸ್ವರಗಳಿಗೆ ಹೃಸ್ವಸ್ವರ ಅಂತ ಕರಿತೀವಿ. 6 ಹೃಸ್ವಸ್ವರಗಳದಾವ ಅಂತ ಹೇಳಿದ್ವಿ. ಹೀಗಾಗಿ ಯಾವುವು ಅಂತಂದ್ರೆ ಅ, ಈ, ಉ, ರು, ಎ, ಓ. ಇವು 6 ಹೃಸ್ವಸ್ವರಗಳು. ಇನ್ನು ದೀರ್ಘಸ್ವರ ಅಂತಂದ್ರೆ ಏನು ಅನ್ನೋದಾದ್ರೆ, 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ದೀರ್ಘಸ್ವರ ಅಂತ ಕರಿತೀವಿ. ಒಟ್ಟು 7 ದೀರ್ಘಸ್ವರಗಳದವ. ಆ, ಈ, ಉ, ಎ, ಐ, ಓ, ಔ. ಒಟ್ಟು 7 ರೀತಿಯಾದಂತಹ ದೀರ್ಘಸ್ವರಗಳನ್ನ ನಾವು ನೋಡ್ತೀವಿ. ನಂತರ ಪ್ಲುತ್ವಸ್ವರ ಅಂತಂದ್ರೆ 3 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನ ನಾವೇನಂತ ಕರಿತೀವಿ ಅಂತಂತಂದ್ರೆ ಪ್ಲುತ್ವಸ್ವರ ಅಂತ ಕರಿತೀವಿ. ಇದನ್ನ ಯಾವ ತರ ಗುರುತಿಸಬಹುದು ಅಂತಂದ್ರೆ, ಒಂದು ಚಿಹ್ನೆ ಅದ, ಈ ಆಕಾರದ ಚಿಹ್ನೆಗಳು ಏನಾದರೂ ಬಂದು ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಪ್ಲುತ್ವಸ್ವರ ಅಂತ ಕರಿತೀವಿ. ಇನ್ನ ವ್ಯಂಜನಗಳು ಅಂತಂತಂದ್ರ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ವ್ಯಂಜನಗಳು ಅಂತ ಕರಿತೀವಿ. ಹಾಗಾದ್ರೆ ವ್ಯಂಜನಗಳನ್ನ ನಾವು ಯಾವ ತರ ಗುರುತಿಸೋದು ಅಂತಂದ್ರೆ, ಇಲ್ಲಿ ಕ ಎಂಬ ಒಂದು ವ್ಯಂಜನ ತಗೊಂಡ್ರೆ ಇಲ್ಲಿ ಕ ಪ್ಲಸ್ ಈ ಕ ವ್ಯಂಜನ ಅ ಸ್ವರ, ಈ ಕ ಪ್ಲಸ್ ಅ ಸೇರಿದಾಗ ಕ ಆಗ್ತದೆ. ಇದನ್ನ ನಾವೇನಂತ ಕರಿತೀವಿ ಅಂತಂದ್ರ ವ್ಯಂಜನ ಅಂತ ಕರಿತೀವಿ. ಈ ವ್ಯಂಜನವನ್ನ ಮತ್ತೆ 2 ವಿಧಗಳಾಗಿ ವಿಂಗಡಣೆ ಮಾಡುತ್ತೇವೆ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಇಲ್ಲಿ ವರ್ಗೀಯ ವ್ಯಂಜನ ಅಂತಂದ್ರೆ ಕದಿಂದ ಹಿಡಿದು ಮದವರೆಗೆ 25 ಅಕ್ಷರಗಳನ್ನ ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಇಲ್ಲಿ ಕದಿಂದ ಹಿಡಿದು ಮದವರೆಗೆ 25 ಅಕ್ಷರಗಳನ್ನ ವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ. ಅಂದ್ರೆ ಇದು ಯಾವ ತರ ಇದನ್ನ ಗುರುತಿಸ್ತೀವಿ ಅಂತಂತಂದ್ರೆ, ನಾವು ಉಚ್ಚರಿಸುವಾಗ ಅವುಗಳು ಹುಟ್ಟುವ ಸ್ಥಳಗಳನ್ನ ಆಧರಿಸಿ 5 ವರ್ಗಗಳಾಗಿ ವಿಂಗಡಣೆ ಮಾಡುತ್ತೇವೆ. 5 ವರ್ಗಗಳಾಗಿ ನಾವೇನ್ ಮಾಡ್ತೀವಿ ಅಂತಂತಂದ್ರೆ ಇವುಗಳನ್ನ ವಿಂಗಡಣೆ ಮಾಡ್ತೀವಿ. ಅದು ಯಾವುದು ಅಂತಂತಂದ್ರೆ ಇಲ್ಲಿ ವರ್ಗಗಳನ್ನು ನೋಡಬಹುದು, ಕ, ಚ, ಟ, ತ, ಪ. ಹೀಗೆ 5 ವರ್ಗಗಳಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿಂಗಡಣೆ ಮಾಡ್ತೀವಿ. ಇಲ್ಲಿ ಅಲ್ಪ ಪ್ರಾಣ ಐತಿ, ಮಹಾಪ್ರಾಣನ ಐತಿ, ಇಲ್ಲಿ ಅನುನಾಸಿಕ. ಒಟ್ಟಾರೆ ಸೇರಿ 25 ವರ್ಗೀಯ ವ್ಯಂಜನಗಳಾಗಿ ವಿಂಗಡಿಸುತ್ತೇವೆ. ಈ 25 ಅಕ್ಷರಗಳನ್ನ ಮತ್ತೆ 3 ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಉಚ್ಚರಿಸುತ್ತೇವೆ. ಆಗ್ಲೇ ಹೇಳಿದ ಹಾಗೆ ಇಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕಗಳು. ಹೀಗೆ 3 ರೀತಿಯಾಗಿ ನಾವು ಇದನ್ನ ವರ್ಗೀಯ ವ್ಯಂಜನವನ್ನ ಉಚ್ಚರಿಸುತ್ತೇವೆ. ಇಲ್ಲಿ ಅಲ್ಪ ಪ್ರಾಣ ಅಂತಂದ್ರೆ ಏನು ಹಾಗಾದ್ರೆ ನೋಡೋದಾದ್ರೆ, ಅಲ್ಪ ಪ್ರಾಣ ಅಂತಂತಂದ್ರೆ ಇಲ್ಲಿ ಅಲ್ಪ ಅಂದ್ರೆ ಕಡಿಮೆ, ಪ್ರಾಣ ಎಂದರೆ ಉಸಿರು. ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಟ್ಟಂತಹ ಅಕ್ಷರಗಳನ್ನ ನಾವೇನಂತ ಕರಿತೀವಿ ಅಂತಂತಂದ್ರೆ
ಅಲ್ಪ ಪ್ರಾಣ ಅಂತ ಕರಿತೀವಿ. ಆ, ಅಲ್ಪ ಪ್ರಾಣಗಳು ಯಾವುವು ಅಂತ ನೋಡೋದಾದ್ರೆ ಇಲ್ಲಿ ಕ ಚ ಠ ತ ಪ ಗ ಜ ಡ ದ ಬ ಅಂದ್ರೆ ಇಲ್ಲಿ ಕಡಿಮೆ ಒಂದು ಉಸಿರನ್ನ ತೆಗೆದುಕೊಂಡು ಅಕ್ಷರಗಳನ್ನ ಹೇಳೋದಕ್ಕೆ ನಾವೇನಂತ ಕರಿತೀವಿ ಅಂತಂತಂದ್ರೆ ಅಲ್ಪ ಪ್ರಾಣ ಅಂತ ಕರಿತೀವಿ. ಇನ್ನು ಮಹಾಪ್ರಾಣ ಇದರ ತದ್ವಿರುದ್ಧ ಅಂದ್ರೆ ಹೆಚ್ಚು ಉಸಿರನ್ನ ತೆಗೆದುಕೊಂಡು ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಮಹಾಪ್ರಾಣಗಳು. ಮಹಾಪ್ರಾಣಗಳನ್ನ ಇಲ್ಲೇ 10 ರೀತಿಯೊಳಗೆ ನಾವು ನೋಡ್ತೀವಿ. ಖ ಛ ಠ ಥ ಪ ಗ ಜ ಢ ದ ಬ ಅಂದ್ರೆ ಇಲ್ಲಿ ಜೋರಾಗಿ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಈ ಅಕ್ಷರಗಳನ್ನ ಹೇಳೋದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಮಹಾಪ್ರಾಣಗಳು ಅಂತ ಕರಿತೀವಿ. ಇನ್ನ ಅನುನಾಸಿಕಗಳು ಅಂತ ಕರಿತೀವಿ. ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಟ್ಟಂತಹ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಅನುನಾಸಿಕ ಅಂತ ಕರಿತೀವಿ. ಅನುನಾಸಿಕಗಳು ಒಟ್ಟು 5 ಅಕ್ಷರಗಳು ಇವೆ. ಇದ್ರ ಮೇಲ್ಗಡೆ ಸಾಕಷ್ಟು ಪ್ರಶ್ನೆಗಳು ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೇಳಿದ್ದಾರೆ. ಒಟ್ಟು ಅನುನಾಸಿಕಗಳು ಸಂಖ್ಯೆ ಎಷ್ಟು ಅಂತ ಈಗಾಗಲೇ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೀಗಾಗಿ 5. ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನ ಅಂತಂತಂದ್ರೆ ಯಾವ ವರ್ಗಕ್ಕೂ ಸೇರದ ಪ್ರತ್ಯೇಕವಾಗಿರುವ 9 ಅಕ್ಷರಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಅವರ್ಗೀಯ ವ್ಯಂಜನ ಅಂತ ಕರಿತೀವಿ. ಅವು ಯಾವುವು ಅಂತಂದ್ರೆ ಯ ರ ಲ ವ ಶ ಶ ಹ ಳ ಹೀಗೆ 9 ರೀತಿಯ ಅಕ್ಷರಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಅವರ್ಗೀಯ ವ್ಯಂಜನ ಅಂತ ಕರಿತೀವಿ. ಇನ್ನು ಯೋಗವಾಹಕಗಳು. ಯೋಗ ಎಂದರೆ ಕೊಡು, ವಾಹ ಎಂದರೆ ಹೋಗುವ. ಅಂದ್ರೆ ಯೋಗವಾಹಕ ಅಂದರೆ ಕೂಡಿ ಹೋಗುವ ಅಥವಾ ಕೂಡಿಕೊಂಡಿರುವ. ಅಂದ್ರೆ ಇಲ್ಲಿ ಇನ್ನೊಂದು ಅರ್ಥಗಳು ಹೇಳಬೇಕಂತಂದ್ರೆ ಬೇರೆ ಅಕ್ಷರಗಳ ಸಂಬಂಧವನ್ನ ಪಡೆದಾಗ ಮಾತ್ರ ಉಚ್ಚರಿಸುವ ಅಕ್ಷರಕ್ಕೆ ನಾವೇನಂತ ಕರಿತೀವಿ ಅಂತಂತಂದ್ರೆ ಯೋಗವಾಹಕಗಳು ಅಂತ ಕರಿತೀವಿ. ಇಲ್ಲಿ ಯೋಗವಾಹಕಗಳನ್ನ ನಾವು ಆಗಲೇ ನೋಡಿದ ಹಾಗೆ 2 ರೀತಿಯೊಳಗಡೆ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿಂಗಡಿಸುತ್ತೇವೆ. ಅದರೊಳಗಡೆ ಒಂದನೇದ್ದು ಅನುಸ್ವಾರ, ಎರಡನೇದ್ದು ವಿಸರ್ಗ. ಅನುಸ್ವಾರದೊಳಗಡೆ ಸ್ವರದ ಸಂಬಂಧ ಪಡೆದ ಒಂದು ಸ್ವನ್ನಿಗೆ ನಾವೇನಂತ ಕರಿತೀವಿ ಅಂತಂತಂದ್ರೆ ಅನುಸ್ವಾರ ಅಂತ ಕರಿತೀವಿ. ಉದಾಹರಣೆಗೆ ನೋಡಬಹುದಿಲ್ಲ, ಅಹ ಬಂತು ಅಂತಂದ್ರೆ ನಾವೇನಂತ ಕರಿತೀವಿ ಅಂತಂದ್ರೆ ಇದು ಅನುಸ್ವಾರ ಅಂತ ಕರಿತೀವಿ. ಇನ್ನು ಹಾಗೆ ವಿಸರ್ಗ, ಇಲ್ಲಿ ಸ್ವರದ ಸಂಬಂಧ ಪಡೆದ ಒಂದರ ಮೇಲೊಂದು 2 ಸೊನ್ನೆ ಬಂದ್ರೆ ಈ ತರ ನಾವು ಅಹ ಅಂತ ಕರಿತೇವಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂತಂದ್ರೆ ವಿಸರ್ಗ ಅಂತ ಕರಿತೀವಿ. ಹೀಗೆ ಒಟ್ಟು ಇಲ್ಲಿ 49 ವರ್ಣಮಾಲೆಗಳನ್ನ ನಾವು ಇಲ್ಲಿ ನೋಡ್ತೀವಿ. ಹೀಗಾಗಿ ಈ ಒಂದು ಟಾಪಿಕ್ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ನಾವು ಈಗ ಬಂದಿರುವಂತಹ TET ಪರೀಕ್ಷೆ ಆಗಿರಬಹುದು, GPSTR, HSTR, ಆಮೇಲೆ PU ಕಾಲೇಜ್ ಆಗಿರ್ಬೋದು, KSET, ನೆಟ್, ಹೀಗೆ IAS, KAS ಈ ತರ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಬಂದಿವೆ. ಈ ವಿಷಯ ಅಷ್ಟೇನು ಕಠಿಣ ಅಲ್ಲ, ಅತಿ ಸರಳವಾಗೈತಿ. ಹೀಗಾಗಿ ಇದನ್ನ ಸ್ವಲ್ಪ ಓದಿಕೊಂಡು ಬರೆದರೆ ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಳಬಹುದು ಅಂತ ಹೇಳುತ್ತಾ ಇಲ್ಲಿಗೆ ಈ ಒಂದು ಟಾಪಿಕ್ ಅನ್ನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.